ಅಲ್ಲೆಲ್ಲ ಸೂಪರ್ ಹಿಟ್ ಅಂತ ಇಟ್ಕೊಂಡಿದ್ರ, ಅಲ್ಲೇ ಗೊತ್ತಾಗ್ತದೆ ಸಿನಿಮಾ ಗೆಲುವಿನ ಒಂದು ಮೊದಲ ಮೆಟ್ಲು ತಲುಪಿದಿರಾ, ಎಷ್ಟು ಖುಷಿ ಆಗ್ತದೆ ನಾಯಕ ಆಗ್ತದೆ? ಸಖತ್ ಖುಷಿ ಆಯ್ತಣ್ಣ. ಈಗ ಎಷ್ಟೊಂದು 6 ತಿಂಗಳೈತೆ ಸರ್, 6 ತಿಂಗಳು ಒಂದು 6-7 ತಿಂಗಳಿಂದ ಅದು ನಾನು ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ಡಬ್ಬಿಂಗ್ ಎಲ್ಲ ಮುಗಿಸಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ, ನೀವು ಆಚೆಗೆ ಬರೋಷ್ಟೊತ್ತಿಗೆ ಅಂದ್ಬಿಟ್ಟು ಸರ್ರು ಕರೆದು, ಆಮೇಲೆ ಯಾವುದು ಒತ್ತಡ ಕೊಟ್ಟಿಲ್ಲ ಸರ್. ಹಿಂಗೆ ಒಂದು 10 ನಿಮಿಷ ಶೂಟಿಂಗ್ ಹೋಗೋದು, ಒಂದು 10 ನಿಮಿಷ ಲೇಟ್ ಆದರೂ ಪಾಪ ಅಡ್ಜಸ್ಟ್ ಮಾಡ್ಕೊಂಡು ಬೇರೆ ಸೀನ್ ಶೂಟಿಂಗ್ ಮಾಡೋದು. ಅಂದರೆ ಆ ಕಂಫರ್ಟ್ ಝೋನು ಡೈರೆಕ್ಟ್ರು ನನಗೆ ಫಸ್ಟು ಈಗ ಡೈರೆಕ್ಟ್ರ್ ಜೊತೆ ಕೆಲಸ ಮಾಡ್ಬೇಕಂದ್ರೆ ಒಂದು ಇರ್ತದೆ ಗೊತ್ತಾ ಸರ್, ಇದು ಡೈರೆಕ್ಟ್ರು ಇದು ಅಂತ ಆ ಭಯನೇ ಎಲ್ಲೂ ಕೊಡ್ದೇ ಎಲ್ಲ ಇಡೀ ಟೀಮು, ಪ್ರೊಡ್ಯೂಸರು, ಡೈರೆಕ್ಟ್ರು, ಕ್ಯಾಮ್ರಾಮನ್ ಸರು ಎಲ್ಲರೂ ಅಷ್ಟು ಆರ್ಟಿಸ್ಟ್ಗಳು ಜೊತೆಲಿ ಮಾಡಿದವರು. ಆಮೇಲೆ ನಾಯಕ ನಟ ಅನ್ನೋದಕ್ಕಿಂತ ಒಂದು ಚೆನ್ನಾಗಿರೋದು ಒಂದು ಪಾತ್ರ. ಈಗ ಎಲ್ಲರೂ ಇದು ಜರ್ನಿ ಕಥೆ ಆಗಿರೋದು. ಈಗ ನಾಯಕ ನಟರ ನನಗೆ ಭಯ ಆಗ್ಬಿಡ್ತದೆ, ಅಯ್ಯೋಯಪ್ಪ ನಾಯಕ ನಟರ ಅಂತ. ಜರ್ನಿ ಕಥೆ ಆಗಿರೋದ್ರಿಂದ ಎಲ್ಲರೂ, ಈಗ ಗೌರವ್ ಸರು, ನಾನು, ಶ್ವೇತಾ ಮೇಡಮು, ಸಾಧು ಸರು ಎಲ್ಲರೂ ಒಂದಲ್ಲ ಒಂದು ಕತೆಗೆ ಲಿಂಕು. ನೀವು ಸಿನಿಮಾ ಪೂರ್ತಿ ಎಲ್ಲರೂ ಇರ್ತೀವಿ. ಸಿನಿಮಾ ಮಾಡ್ಬೇಕಂತ ಮೊದಲಿಂದ ಆಸೆ ಅದೆಲ್ಲವೂ ಈಗ ಈಡೇರ್ತಾರೆ. ಹೌದು ಸರ್, ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಆ್ಯಕ್ಚುಲಿ ಡೈರೆಕ್ಷನ್ ಮಾಡಬೇಕು ಅಂತ ಆಸೆ ಇತ್ತು. ಅದು ಈಗ ಆ್ಯಕ್ಟ್ರು ಈಗ ಆ್ಯಕ್ಟಿಂಗ್ ಗುರುತಿಸ್ಕೊಂಡಿರೋದ್ರಿಂದ ಈಗ ಆ್ಯಕ್ಟಿಂಗಲ್ಲಿ ಒಂದಷ್ಟು ಕಂಟಿನ್ಯೂ ಆಗಿರೋದ್ರಿಂದ ಸಾರು ಒಂದು ಎಕ್ಸ್ಪೀರಿಯೆನ್ಸ್, ಅಂದರೆ ಮುಂಚೆ ಸಿನಿಮಾ ಮಾಡಿ ಒಂದಷ್ಟು ಸಿನಿಮಾ ಮಾಡಿರೋದ್ರಿಂದ ಡೈರೆಕ್ಷನ್ ನನಗೆ ಅದು ಸಾರಿಗೂ ಒಂದು ನಂಬಿಕೆ ಇಡ್ಬೋದಪ್ಪ, ನಂಬಿಕೆ ಇಟ್ಟು ಮಾಡ್ಬೋದಪ್ಪ ಅನ್ನೋದೊಂದು ಧೈರ್ಯ. ಒಂದು ಟೈಮಲ್ಲಿ ಅವರೆಲ್ಲ ನಮ್ಮ ರೋಲ್ ಮಾಡೆಲ್ ಆಗಿರ್ತಾರೆ ಸಿನಿಮಾ ಅಂತ ಬಂದಾಗ, ಸೊ ಅವ್ರ ಜೊತೆ ನಡೆಸೋ. ಹ್ಞೂ ಸರ್, ಇದು ಸಾಧು ಸರ್ ಈಗ ಹೆಂಗೆ ಅಂದರೆ ಎಲ್ಲೂ ಹೋಯ್ತಿರಲಿಲ್ಲ ಅವರು. ಶಾರ್ಟು ಬೇರೆಯವ್ರದ್ದು ಇದ್ದಾಗಲೂ ಈಗ ಶಾರ್ಟ್ ಮುಗಿದು ಇಲ್ಲ ರೆಡಿ ಆಗ್ಬೇಕು, ಅಲ್ಲೇ ಕೂತ್ಕೊಂಡು ಚೇರ್ ಹಾಕೊಂಡು ನಮ್ಮನ್ನೆಲ್ಲ ಕೂರಿಸ್ಕೊಂಡು ಹೇಳೋರು, ಅವ್ರ ಅನುಭವಗಳು ಹೇಳೋರು. ಆವಾಗ ಒಂದು ಸಿನಿಮಾ ಮಾಡ್ದೋ, ಅವಾಗ ಹಿಂಗಾಗಿತ್ತು, ಇಲ್ಲೊಂದು ಸಿನಿಮಾ ಮಾಡ್ದೋ, ಇನ್ಸಿಡೆಂಟ್ ಆಗಿತ್ತು, ಒಂದು ಅಷ್ಟು ಹೇಳೋರು. ನಾನು ಇಲ್ಲೆಲ್ಲ ಸುತ್ತು, ಆಮೇಲೆ ಅವ್ರ ಫೋಟೋ ಎಲ್ಲ ಈಗ ಬೇರೆ ದೇಶಕ್ಕೆ ಹೋಗಿ ತಗೊಂಡಿರೋ ಫೋಟೋ ಎಲ್ಲ ತೋರಿಸಿದ್ದು, ಇಲ್ಲಿ ಹೋಗಿದೆ ಈ ದೇಶಕ್ಕೆ, ಇದು ಫೇಮಸ್ಸು, ನೀನು ಹೋಗು ಸುತ್ತಾಡಬೇಕು, ನಾನು ಎಲ್ಲ ದೇಶನೂ ಸುತ್ತಾಡಿದ್ದೀನಿ, ನೀನು ಸುತ್ತಾಡಬೇಕು, ಜೀವನದಲ್ಲಿ ಎಂಜಾಯ್ ಮಾಡಬೇಕು ಅಂತ ಒಂದು ಅಷ್ಟು ಹೇಳೋರು. ಅದೆಲ್ಲ ಅವ್ರ ಅನುಭವ ಹಂಚ್ಕೊತಾರಲ್ಲ ಸರ್, ಅದು ಸಖತ್ ಖುಷಿ. ಅವ್ರ ಪಾಡ್ಗೆ ಅವ್ರು ಇರ್ಬೋದು, ನಮ್ಮ ಪಾಡ್ಗೆ ಅವ್ರ ಪಾಡ್ಗೆ ಅವ್ರು ಇರ್ಬೋದು. ಕರೆದ್ಬಿಟ್ಟು ಮಾತಾಡ್ಸೋದಾಯ್ತಲ್ಲ ಹಿಂಗೆ ಅಂತ ಎಲ್ಲ ಹೇಳೋದಾಯ್ತಲ್ಲ, ಅದು ಎಷ್ಟು ಜನ ಮಾಡ್ತಾರೆ ಸರ್. ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ರೆ ಮುನ್ನ ಬಾಯ್ ಒಂದು ಸಿನಿಮಾದ ಕತೆ ಅಲ್ಲ ಸರ್, ಜರ್ನಿ ಕತೆ. ಜರ್ನಿ ಕತೆಲಿ ಈಗ ನಾನು, ಗೌರವ್ ಶೆಟ್ಟಿ ಅವರು, ಶ್ವೇತಾ ಅವರು ಎಲ್ಲರೂ ಒಂದು ಜರ್ನಿ, ಸಾಧು ಸರು, ಈಗ ಆ ಫ್ರೇಮಲ್ಲಿ ಎಷ್ಟು ಜನ ಅವರ ಎಲ್ಲರೂ ಆ ಜರ್ನಿಲಿ ಇನ್ವಾಲ್ವ್ ಆಗಿ ಆ ಜರ್ನಿ ಹೆಂಗೆ, ಆ ಜರ್ನಿ ಕತೆ ಹೆಂಗೆ ಮೂವ್ ಆಯ್ತದೆ, ಅದು ಏನು ಅನ್ನೋದೇ ಸಿನಿಮಾ. ಅವಕಾಶಗಳು ಯಾವ ರೀತಿ ಬರ್ತಾ ಇದೆ ಇಲ್ಲಿ ಅವ್ರಿಗೆ? ಗೊತ್ತೈತೆ ಸರ್, ಅದೇ ಒಂದಷ್ಟು ಮಾತುಕತೆ ನಡೀತಾವೆ, ಗೊತ್ತೈತೆ, ಎಲ್ಲ ಆಯ್ತೈತೆ. ಅದೇ ಏನು ಮಾಡಬೇಕು ನೆಕ್ಸ್ಟು, ಏನು ಆಗಬೇಕು, ಏನು ಇದು ಮಾಡಬೇಕು ಅನ್ನೋದೇ ಇನ್ನೂ ಬೇಕು. ಇನ್ನೊಂದು ವಾರ 15 ದಿನ ಬೇಕು ಏನಾರೋ ಒಂದು ಡಿಸಿಷನ್ ತಗೋಬೇಕಂದ್ರೆ. ಯಾವುದು ಮೇಡಮ್, ಯಾವುದು? ಹಾಂ ಅದೇ ಮೇಡಮ್, ಅದೇ ಒಂದಷ್ಟು ಮಾತುಕತೆ ನಡೀತಾವೆ. ಬರ್ತಾ ಇದ್ದೀನಿ ಅಂದ್ರೆ 100% ಅದು ಫೈನಲ್ ಆಗಿಲ್ಲ. ಅದೇ ಈಗ ಮಾತಾಡೋಕೆ ಮೇಡಮ್, ಮಾತುಕತೆ ನಡೀತಾವೆ ಎಲ್ಲ. ಅಯ್ಯೋ ಅವೇ ಜಾಸ್ತಿ ಬರ್ತಾವೆ, ಅದಕ್ಕೆ ಇಲ್ಲ. ಅದೇ ನೋಡ್ಬೇಕಲ್ಲ ಮೇಡಮ್, ಈಗ ಅವರು ನಮ್ದು ಅದು ಏನು ಎತ್ತ ಅಂತ ನೋಡಿ ಒಪ್ಕೋಬೇಕಲ್ಲ. ಈಗ ಅದು ತಪ್ಪಲ್ಲ, ಈಗ ಅದು ಈಗ ಶೋ ನೋಡಿ ಇದರಲ್ಲೆಲ್ಲ ನೋಡ್ಬಿಟ್ಟು ಇದೆಲ್ಲ. ಈಗ ನಾನು ಆಚೆ ಬಂದ್ಮೇಲೆ ನಾನು ಒಸಿ ಬಿದ್ದು ನಗಡೆಲ್ಲ ಸೂರ್ಯವಂಶದ್ದೆಲ್ಲ ನನ್ನ ರಕ್ಷಿತಾ, ಕಾವ್ಯ ಇವ್ರನ್ನೆಲ್ಲ ಸೇರಿಸಿ ಸೂರ್ಯವಂಶ, ಆಮೇಲೆ ಬೃಂದಾವನ, ದರ್ಶನ್ ಸರ್ದು ಬೃಂದಾವನ ಸಿನಿಮಾ ಇದೆಯಲ್ಲ, ಅದೆಲ್ಲನೂ ಆ ಮಕನೆಲ್ಲ ಎಡಿಟ್ ಮಾಡಿ ಹಾಕ್ಬಿಟ್ಟು ಮಾಡಿದ್ರು. ಓಕೆ, ಅವರೇನು ಮಾಡಿದ್ರು, ನಿಮ್ಮ ಚಾಯ್ಸ್ ಹೇಳಿ. ಹಂಗಾದ್ರೆ ಬೃಂದಾವನ ಸಿನಿಮಾದಲ್ಲಿ ಇಬ್ರು ಒಪ್ಕೊಂತಾರೆ, ಹೀರೋ ದರ್ಶನ್ ಅವರು. ಸೊ ನೀವು ಇಬ್ರು ಒಪ್ಕೊಂತೀರಾ, ಇಲ್ಲಿರೋ ಸೆಲೆಕ್ಟ್ ಮಾಡ್ತೀರಾ? ಏನ್ ಕಿಬ್ರು ಒಪ್ಕೊಳ್ಳಿ, ನನಗೆ ಗೊತ್ತಾಯ್ತಲ್ಲ ನೀವು ಏನ್ ಹೇಳ್ತಾ ಇದೀರ. ಯಾರ ಜೊತೆ ಅಲ್ಲ, ಈಗ ನಿಮ್ಮ ಜೊತೆನೂ ಮಾತಾಡಿದ್ದೀನಿ ಸುಮಾರು ಸತಿ. ನೀವು ಎಷ್ಟು ಸಲ ಫೋನ್ ಮಾಡಿದ್ದೀರ ನನಗೆ? ನಾನು ಮಾಡಿದ್ದೀನಿ. ಜಾತ್ರೆಗಳಲ್ಲಿ ತೋಲು ಬೊಂಬೆ ಅದಕ್ಕೆಲ್ಲ ಕಾವ್ಯ ಮತ್ತೆ ಇಲ್ಲಿ ಅವ್ರನ್ನ ಮಾಡ್ಬಿಟ್ಟು ಓಡಿಸ್ತಿದಾರಲ್ಲ ಈ ಜಾತ್ರೆ, ಏನ್ ಅನ್ಸುತ್ತೆ ಅದನ್ನೆಲ್ಲ ನೋಡಿದಾಗ? ಅದು ನೋಡಿದೆ, ಸಖತ್ ಖುಷಿ ಆಯ್ತು. ಈಗ ನಾನು ಆಚೆಗೆ ಬಂದಾಗ್ಲೂ ಒಂದು ಅನ್ಕೊಂಡಿದ್ದೆ, ಬುಡಪ್ಪ ಈ ಒಂದು ವಾರ ಅಂದ್ರೆ ಗೆದ್ದವನಿ ಆಚೆ ಬಂದೈತೆ, ಬಿಗ್ ಬಾಸ್ ಮುಗಿದು ಈಗ ತಾನೇ ಆಗೈತಲ್ಲ, ಒಂದು ವಾರ ಇರ್ತದೆ ಈ ಬಿಸಿ ಎಲ್ಲ, ಆಮೇಲೆ ಎಲ್ಲ ಮಾಮೂಲಿ ನಾರ್ಮಲ್ ಆಯ್ತದೆ.
ನಾನು ಆರಾಮಾಗಿರ್ಬೋದು ಓಡಾಡ್ಕೊಂಡು ಅಂತ. ಅದು ಒಂದು ನೋಡ್ರಿ, ಒಂದು 15-20 ದಿನ ಆದ್ರೂ ಎಲ್ಲಾರು ಒಂದು ಕಡೆ ಏನಾರು ಒಂದು ಆಯ್ತಾ ಇರ್ತದೆ. ಈಗ ನೀವು ಹೇಳಿದ್ರಲ್ಲ, ಓಡಿಸೋದು, ಎತ್ತುಗಳ ಮೇಲೆ ಕಟ್ಕೊಂಡು ಜಾತ್ರೆಲೆಲ್ಲ ಇದು ಮಾಡೋದು, ಅದು ಗೊಂಬೆಗಳು ಕಟ್ಕೊಂಡು ಓಡಿಸೋದು ಅಂತ, ಅದು ನಿಜವೂ ಸಖತ್ ಖುಷಿ ಆಯ್ತದೆ. ಅಯ್ಯೋ ಇನ್ನೂ ಆಯ್ತಲ್ಲಪ್ಪ ಅಂತ. ಸರಿ, ಇವಾಗ ಈ ಟೈಮ್ ಅನ್ನೋದನ್ನ ಎಷ್ಟು ನಂಬ್ತೀರಾ? ಬಿಕಾಸ್ ನೀವು ಸೂಪರ್ ಹಿಟ್ ಸಿನಿಮಾ ಮಾಡಿ ಹೋದ್ರಿ, ಬಿಗ್ ಬಾಸ್ ಕೂಡ ಸೂಪರ್ ಹಿಟ್ ಆಯ್ತು, ಜೊತೆಗೆ ಇಲ್ಲಿ ನೀವು ಕೂಡ ಲೀಡಲ್ಲಿ ಆಕ್ಟ್ ಮಾಡಿರುವಂತದ್ದು. ಇದೆಲ್ಲ ನೋಡ್ತಿದ್ರೆ ಎಲ್ಲೋ ಒಂದ್ ಕಡೆ ಕೋಇನ್ಸಿಡೆನ್ಸ್, ಇದೆಲ್ಲ ಗಿಲ್ಲಿ ಹೆಸರಲ್ಲಿ ಬರ್ದಿಟ್ಟಿದೆ ಆಲ್ರೆಡಿ ಅಂತ ಅನ್ಸುತ್ತೆ. ಸೊ ಅದನ್ನ ಯಾವ ತರ ನಂಬ್ತೀರಾ ನೀವು? ಟೈಮ್ ನ ಯಾವ ತರ ನಂಬ್ತೀರಾ? ಅದೇ ಮೇಡಮ್, ನಾನು ಎಲ್ಲೋದ್ರು ಅದೇ ಹೇಳ್ತೀನಿ. ಈಗ ನನ್ನಿಂದ ಆಗ್ಬಿಡ್ತು, ನಾನು ಮಾಡ್ಬಿಟ್ಟೆ, ಇವನೇ ಅದೆಲ್ಲ ಅದು ಟೈಮು, ಆ ಟೈಮಿಗೆ ಸಿಗೋ ಜನ ಎಲ್ಲ ತುಂಬ ಮ್ಯಾಟ್ರ್ ಆಯ್ತಾರೆ. ಅದು ಟೈಮು. ಈಗ ಕೆಲವೊಂದು ನಾನು ಅನ್ಕಂಡು ಇದಾಗಿದ್ರೆ ಹೆಂಗಿರೋದು, ಈಗ ನಮ್ಮ ಲೈಫಲ್ಲಿ ಒಂದು ಅನ್ಕೊಂಡಿರ್ತೀವಿ ಗೊತ್ತಾ, ಹಿಂಗಾದ್ರೆ ಹೆಂಗಿರ್ತದೆ. ಈಗ ನಾ ಸುಮ್ಮನೆ ಈಗ ಏನಾರು ಒಂದು 100 ಕೋಟಿ ದುಡ್ಡು ಸಿಕ್ಬಿಟ್ರೆ ಹೆಂಗಿರ್ತದೆ ಅಂತ ಅನ್ಕೊಂಡಿರ್ತೀವಿ ನೋಡ್ರಿ. ಸಿಕ್ಬಿಟ್ರೆ ಹೆಂಗಿರ್ತದೆ ಹೇಳಿ ಸಡನ್ನಾಗಿ. ಅದು ಈಗ ನಾನು ಕೆಲವೊಂದು 3-4 ಇನ್ಸಿಡೆಂಟ್ ಹಂಗೆ ಹಿಂಗಾದ್ರೆ ಹೆಂಗಿರ್ತದೆ ಅಂತ ನಾನು ಊರಲ್ಲಿದ್ದಾಗ ಅನ್ಕವೆ. ನಮ್ಮ ಮಳವಳ್ಳಿಲೆಲ್ಲ ನಾನು ಕಾಲೇಜ್ಗೆ ಹೋಯ್ತಿದ್ದಲ್ಲ, ಆ ಟೈಮಲ್ಲಿ ಸತೀಶ್ ಅಣ್ಣನ, ನಮ್ಮ ನಿನ್ನಾಸಂ ಸತೀಶ್ ಅಣ್ಣ ಅವ್ರದ್ದು ಸಿನಿಮಾ ಬ್ಯಾನರ್ಗಳೆಲ್ಲ ಹಾಕಿದ್ರು ನಮ್ಮೂರು ಹಬ್ಬಕ್ಕೆ ಕರಿಕೆ. ನಾನು ಒಂದು ಟೈಮಲ್ಲಿ ನಮ್ಮ ಬ್ಯಾನರಿಗೆ ಬಂದ್ಬಿಟ್ಟು ಹೆಂಗಿರ್ತದೆ ಅಂತ ನೋಡ್ರಿ. ಊರು ಇಡೀ ಕರ್ನಾಟಕ ತುಂಬ ಬ್ಯಾನರು ಹಾಕುವಂಗಾಯ್ತು. ಅದು ಎಲ್ಲೋ ಒಂದು ಟೈಮಲ್ಲಿ ಹಂಗೆ ಆಗ್ಬಿಟ್ಟಾಗ ಅದು ನಂಬೇಕಾ ಬಿಡ್ಬೇಕಾ, ಏನಪ್ಪ ಇದು ನಡೀತಿರೋದು ಅನ್ನೋಂಗಾಯ್ತು. ಫಿಲ್ಮ್ ಚೇಂಬರಲ್ಲಿ ದೂರ ಆಗುತ್ತೆ ಅಂತ ಅನ್ಕೊಂಡಿದ್ರಾ? ಮೇಡಮ್ ದೂರ ನಾನು ಸ್ಪಷ್ಟ ಅಂದರೆ ಆ ಸಿನಿಮಾದಲ್ಲಿ ನನ್ನ ಪಾತ್ರಕ್ಕೆ ನಾನು ಏನು ಪಾತ್ರ ಮಾಡಿದ್ದೆ ಅದಕ್ಕೆ ಎಷ್ಟು ನನ್ನ ಕೈಲಿ ಎಷ್ಟು ಪ್ರಮೋಷನ್ ಮಾಡಬೇಕು ಅಷ್ಟು ಮಾಡಿದ್ದೀನಿ ಅಂತ ಹೇಳಿದ್ದೀನಿ. ಈ ತರ ನೀವು ಬಿಗ್ ಬಾಸ್ ಇಂದ ಬಂದ್ಮೇಲೆ ಇವಾಗ ಎಲ್ಲನೂ ಮಾಡ್ತಾ ಇದ್ದೀನಿ ಮೇಡಮ್. ಅದೇ ಮಾಡ್ತಾ ಇರೋದು ಇವಾಗ. ಈಗೆಲ್ಲ ಎಲ್ಲೆಲ್ಲಿ ಹೋಯ್ತೀನಿ, ಏನೇನು ಮಾಡ್ತೀನಿ, ಈಗೆಲ್ಲ ಅದು ಆ ಪ್ರೊಸೆಸ್ಸಲ್ಲೇ ಇರೋದು. ಇವಾಗ ಎಲ್ಲರನ್ನು ಮೀಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ನೆಗೆಟಿವ್ ಸರ್, ಈಗ ಬಿಗ್ ಬಾಸ್ ಈ ಫೇಮ್ ಸಿಕ್ಕದಾದ್ಮೇಲೆ ಈ ತರದ ಕಾಮನ್ ಪಾಸಿಟಿವ್ ಇರುತ್ತೆ, ನೆಗೆಟಿವಿಟಿನೂ ಇರುತ್ತೆ. ಸೊ ಇದನ್ನೆಲ್ಲ ಫೇಸ್ ಮಾಡೋದಕ್ಕೆ ಯಾವ ತರ ಸಿದ್ಧ ಆಗಿದ್ದೀರಾ ನೀವು ಅಂತ? ಇಲ್ಲ ಮೇಡಮ್, ಈಗ ನಾನು ಈಗ ಪಾಸಿಟಿವ್ ಆಗಿ 4 ಜನ ಹಿಂಗೆ ಚೆನ್ನಾಗಿ ಮಾತಾಡ್ತಾರೆ, ಪ್ರೀತಿ ತೋರಿಸ್ತಾರೆ, ಇದನ್ನೆಲ್ಲ ತಕ್ಕಂಡು ನಾನು ಖುಷಿ ಪಡೋಕೆ ರೆಡಿ ಇದ್ಮೇಲೆ ನನ್ನ ಯಾರೋ ಹಿಂಗೆ ನೆಗೆಟಿವ್ ಬೈತಾರೆ, ಏನು ಹೇಳ್ತಾರೆ, ಅದನ್ನು ತಗೋಕೆ ರೆಡಿ ಇರಬೇಕು. ಈಗ ಯಾರಿಗೆ ಗೊತ್ತು ಅದೇ ಕರೆಕ್ಟ್ ಆಗಿರ್ಬೋದಲ್ಲ. ಸರಿ ಆಯಿತು. ಈಗ ನಾನು ಏನು ಒಂದು 20-25 ವರ್ಷ ಇಂಡಸ್ಟ್ರಿಲಿದ್ದು ಇದನ್ನೆಲ್ಲ 25 ವರ್ಷ ಕ್ಯಾರಿ ಮಾಡ್ಕೊಂಡು ಇದು ನನಗೂ ಹೊಸ್ತಲ್ವ ಮೇಡಮ್. ಇದೆಲ್ಲ ಈ ನೇಮು, ಈ ಫೇಮು, ಇದು ಈ ಪ್ರೀತಿ, ಇಷ್ಟು ಜನ, ಇದೆಲ್ಲ ಹೊಸ್ತಲ್ವಾ. ಎಲ್ಲೋ ಒಂದು ಕಡೆ ನನ್ನ ಕಡೆನೂ ತಪ್ಪಾಗಿರ್ಬೋದು. ಈಗ ಅವ್ರು ಹೇಳ್ತವ್ರೆ ಅಂದ್ರೆ ಸರಿ ಕರೆಕ್ಷನ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಇವಾಗ ಅದ್ಯಾವುದೋ ಮಗು ಟ್ಯಾಟೂ ಹಾಕಿಸ್ಕೊಂಡೆ ಇರೋದು ನೋಡಿದೆ ನಾನು ನಿಮ್ದು ವಿಡಿಯೋ. ಸೊ ಅದು ರಿಯಲ್ ಟ್ಯಾಟೂನ ಏನು ನನಗೆ ಗೊತ್ತಿಲ್ಲ, ಒರಿಜಿನಲ್ ಟ್ಯಾಟೂನ. ಸೊ ಮಕ್ಕಳೆಲ್ಲ ಈ ಥರ ಟ್ಯಾಟೂ ಹಾಕಿಸ್ಕೊಳ್ತಿರೋ ಬಗ್ಗೆ ಏನು ಹೇಳ್ತೀರಿ ನೀವು? ಇಲ್ಲ ಅದೇ ಮೇಡಮ್, ಈಗ ಒಂದು ರಿಯಾಲಿಟಿ ಶೋ ಅಲ್ಲಿ ಅದೇ ಒಂದು ನನ್ನ ಬಿಗ್ ಬಾಸ್ ರಿಯಾಲಿಟಿ ಶೋ ಇಂದ ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು, ವಯಸ್ಸಾಗಿರೋರು ಅಷ್ಟು ಜನ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡಿ ಅಷ್ಟು ಪ್ರೀತಿ ತೋರಿಸ್ತಾರೆ. ಅಷ್ಟು ಚಿಕ್ಕ ಮಕ್ಕಳು ನೋಡ್ರಿ, ಚಿಕ್ಕ ಮಕ್ಕಳು ಸಂಪಾದನೆ ಮಾಡೋದು ತುಂಬ ಕಷ್ಟ. ಅವರು ಪ್ರೀತಿ ಸಂಪಾದನೆ ಮಾಡೋದು ಅದು ಹೆಂಗೆ ಅಂತ ಗೊತ್ತಿಲ್ಲ ಮೇಡಮ್. ಅದು ಹೆಂಗೆ ಸರ್, ಅದೇ ಈಗ ಮಕ್ಕಳೆಲ್ಲ ಹಾಕಿಸ್ಕೋಬಾರ್ದು ಟ್ಯಾಟೂ ಅಂತ ಕೆಲವರು ಹೇಳ್ತಿರುವಂಥದ್ದು ಆ ವಿಡಿಯೋ ನೋಡ್ಬಿಟ್ಟು. ಸೊ ಅದಕ್ಕೆ ಗಿಲ್ಲಿ ಅವ್ರು ಯಾವ ಥರ ಮೆಸೇಜ್ ಕೊಡ್ತಾರೆ ಅಂತ? ಇಲ್ಲ, ಟ್ಯಾಟೂ ಹಾಕಿಸ್ಕದೆ ಯಾರು ಹಾಕಿಸ್ಕದೇ ಇದ್ರು ಒಳ್ಳೇದು. ಯಾಕಂದರೆ ಪ್ರೀತಿ ವಿಶ್ವಾಸ ಎಲ್ಲ ನನಗೆ ಗೊತ್ತು, ನಮ್ಮ ಮನಸ್ಸಲ್ಲಿ ಇರ್ತದೆ, ಮನಸ್ಸಲ್ಲಿ ಇರಬೇಕು, ಬೇಡ ಅಂತ ಅನ್ಸುತ್ತೆ. ಈಗ ದೊಡ್ಡ ಮನೆ ಹಬ್ಬ ಆಯಿತು, ಸೊ ಎಲ್ಲರೂ ಮುಖಾಮುಖಿ ಆಗಿದ್ದೀರಾ, ಹೇಗಿತ್ತು ಹಬ್ಬ ಆಚರಣೆ, ಹೇಗಾಯಿತು ಅಂತ? ಎಲ್ಲರೂ ಸಿಕ್ತು. ಅದೇ ಬಿಗ್ ಬಾಸ್ ಮುಗಿದು ಒಂದು 15 ದಿನ 20 ದಿನ ಆದ್ಮೇಲೆ ಸಿಕ್ಕಿದ್ದು. ಎಲ್ಲರೂ ಬಂದು ಮಾತಾಡಿಸ್ತು, ಸಖತ್ ಇದು ಮಾಡಿದ್ರು, ಸಖತ್ ಖುಷಿ ಆಯಿತು. ಅಶ್ವಿನಿ ಅವರು ನೀವು ಮುಖಾಮುಖಿ ಆದ್ರ ಏನು ಮಾತಾಡಿದ್ರಿ ಅಂತ? ಇಲ್ಲ, ಅವರು ಟೈಮ್ ಬರೋದು ಸ್ವಲ್ಪ ಲೇಟ್ ಆಯಿತು. ನನ್ನ ಟೈಮು ನಾನು ಮುಂಚೆನೇ ಹೋಗ್ಬಿಟ್ಟಿದ್ದೆ, ಅಷ್ಟು ಮಾತಾಡೋಕ್ಕಾಗಿಲ್ಲ. ಸತ್ಯವಲ್ಲಿ ನಾನು ತಗೊಂಡಿರೋದು ನನಗೆ ಗೊತ್ತಿಲ್ಲ ಕಾರಣ, ಸತ್ಯವಲ್ಲೂ ಗೊತ್ತಿಲ್ಲ. ನಾನು ನೋಡಿದೆ 20 ಎಕರೆ ಜಮೀನು, ನನಗೆ 2 ಎಕರೆ ತಗೋಕ್ಕೆ ಕಷ್ಟ ಆಗದೆ. ಈಗ 20 ಎಕರೆ ಏನು ಬಂದೇಟ್ಗೆ 20 ಎಕರೆ ತಗೊಬಿಡೋಕ್ಕಾಗದ? ಅಣ್ಣ ಅಣ್ಣ ಇಲ್ಲ ಕಾರಣ, ರಾಜಕೀಯಕ್ಕೂ ನನಗೂ ದೂರ ಕಾರಣ. ಅದ್ರ ಬಗ್ಗೆ ಒಂದು 10% ನಾಲೆಡ್ಜ್ ಇಲ್ಲ, ಅದು ನನಗೆ ಇಲ್ಲ. ಗಿಲ್ಲಿ ಗೆದ್ದಾದ್ಮೇಲೆ ಜನ ಹೇಗೆ ಬದಲಾಗಿದ್ದಾರೆ? ಬಸ್ ಚೆನ್ನಾಗಿದ್ರಣ್ಣ? ಹೇಗೆ ನಿಮ್ಮ ಸರ್ಕಲ್ ಹೇಗೆ ಬದಲಾಗಿದ್ದಾರೆ?
ಇಲ್ಲ ಈ ಸರ್ಕಲ್ ಎಲ್ಲ ಹಂಗೆ ಐತೆ, ಯಾರೂ ಬದಲಾಗಿಲ್ಲ, ಎಲ್ಲ ಹಂಗೆ ಐತೆ. ಅದೇ ಒಂದು ಮಂತ್ ದೊಡ್ಡ ಸರ್ಕಲ್ ತುಂಬ ದೊಡ್ಡದೈತೈತೆ, ಬದಲಾಯ್ತಲ್ಲ ಇರೋರು ಅವರೇ, ಅದ್ರ ಜೊತೆಗೆ ಇನ್ನೊಂದಷ್ಟು ಜನ ಸೇರ್ಕೊಂಡು ದೊಡ್ಡದೈತೈತೆ ಸರ್ಕಲ್. ಇಲ್ಲಿಯವರೇ ಹೊಗಳಿಕೆನೇ ತುಂಬಾ ಸಿಗ್ತಾ ಇರೋದು ನಿಮಗೆ ಸುತ್ತಮುತ್ತ ಎಲ್ಲ. ಸೊ ಅದರಲ್ಲಿ ನೀವು ಕರೆಕ್ಟ್ ಆಗಿದ್ದೀರಾ ಅಥವಾ ಕ್ರಿಟಿಸೈಸ್ ಮಾಡೋರು ಯಾರಾದರೂ ಇದ್ದಾರಾ ನಿಮ್ಮ ಲೈಫಲ್ಲಿ? ಇಟ್ಕೊಂಡಿದ್ದೀರಾ ಅವ್ರನ್ನೆಲ್ಲ? ತುಂಬಾ ಹೊಗಳವರೇ ಇರ್ತಾರೆ ಸುತ್ತಮುತ್ತ ಇವಾಗ. ಸೊ ಹೆಂಗೆ ನಿಮ್ಮನ್ನು ನೀವು ಅನಲೈಸ್ ಮಾಡ್ಕೋತಾ ಇದ್ದೀರಾ? ನಿಮ್ಗೆಲ್ಲರೂ ಸರಿನೇ ಅಂತ ಅನಿಸ್ತಾ ಇದೆ ನಿಮ್ಗೆ? ಇಲ್ಲ ಈಗ ಎಲ್ಲನೂ ಸರಿ ಆಗ್ಬಿಟ್ರೆ ಅದು ಹಂಗಲ್ಲ, ಅದು ಅಲ್ವಣ. ಈಗ ನಾನು ಮನ್ಸನೇ ಅಲ್ವ, ಈಗ ನನ್ನಲ್ಲೂ ಕೆಲವೊಂದು ತಪ್ಪು ನಡೀತವೆ, ಅದನ್ನು ಸರಿ ಮಾಡ್ಕೋಬೇಕು. ಎಲ್ಲ ಸರಿ ಆಗ್ಬಿಟ್ರೆ ದೇವ್ರಾಗ್ಬಿಡ್ತೀವಿ ನಾವು, ಅದೆಲ್ಲ ನಾನು ಮನ್ಸನೇ. ನನ್ನ ಲೈಫಲ್ಲೂ ತಪ್ಪಾಯ್ತವೆ, ಈ ನನ್ನ ಲೈಫಲ್ಲಿ ಏನೋ ಎಡುತ್ತೀನಿ, ಅದನ್ನೆಲ್ಲ ಸರಿ ಮಾಡ್ಕೋಬೇಕು. ಸರ್ ಇವಾಗ 27 ಸೂಪರ್ ಹಿಟ್ ಸಿನಿಮಾ ಬರ್ತಾ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ ಒಳ್ಳೆ ಸಂಭಾವನೆ ಲ್ಯಾಂಡ್ಲೈನ್ ನಂಬರ್ ಹಾಕಿದ್ರೆ ಸಂಭಾವನೆ ಇಲ್ಲ ಕಾರಣ ಲ್ಯಾಂಡ್ಲೈನ್ ನಂಬರು ಸಂಭಾವನೆ ಎಲ್ಲಣ ಕೇಳಿದ್ರಿ, ಯಾರಣ ಹೇಳಿದ್ರು. ಇವಾಗ ಲಾಸ್ಟ್ ಕೊನೆಯದಾಗಿ ಸೂಪರ್ ಹಿಟ್ ಸಿನಿಮಾ ಬಗ್ಗೆ ಹೇಳಿ, ಜೊತೆಗೆ ಡೆವಿಲ್ ಸಿನಿಮಾ ನೋಡಿದ್ರ ಹೇಳಿ. ಇಲ್ಲ ಡೆವಿಲ್ ಸಿನಿಮಾ ಇವು ನೋಡ್ತೀನಿ, ಡೆವಿಲ್ ಸಿನಿಮಾ ನೋಡಬೇಕು ಅಂತ ನನಗೆ ಸಿಕ್ಕಾಪಟ್ಟೆ ಆಸೆ. ಡೆವಿಲ್ ಸಿನಿಮಾ ನೋಡಬೇಕು ಅಂತ ಇವತ್ತು ಇಲ್ಲ ನಾಳೆ ಡೆವಿಲ್ ಸಿನಿಮಾ ನೋಡ್ತೀನಿ. ಸೂಪರ್ ಹಿಟ್ ಸಿನಿಮಾ 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸಖತ್ ಖುಷಿ, ನನಗೂ ಸಖತ್ ಖುಷಿ ಆಯ್ತೈತೆ ಸಿನಿಮಾ. ನಾನು ತೆರೆ ಮೇಲೆ ಇಲ್ಲಿ ಫೈನಲಿ ಒಂದು ವಿಡಿಯೋ ವೈರಲ್ ಆಗ್ತಿದೆ. ಇಲ್ಲಿ ಈಗ ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಾ ಇದ್ದಾರೆ, ದರ್ಶನ್ ಅವ್ರನ್ನ ಮೀಟ್ ಮಾಡಕ್ ಹೋಗ್ತಾರೆ, ಈಗ ಬರ್ತಾರೆ ಅಂತಂದೆಲ್ಲ ಒಂದು ವಿಡಿಯೋಗಳು ವೈರಲ್ ಆಗ್ತಿದೆ. ನೀವೇನಾದ್ರು ದರ್ಶನ್ ಅವ್ರನ್ನ ಮೀಟ್ ಮಾಡಕ್ ಹೋಗ್ತೀರಾ ಹೇಗೆ ಅಂತ ಹೇಳಿ? ಇಲ್ಲ ನಾನು ಕೇಳಿ ನೋಡಿದೆ ಮೇಡಮ್. ಈಗ ಸದ್ಯಕ್ಕೆ ಆ ಅವಕಾಶ ಇಲ್ಲ ಅಂತ ಹೇಳಿದ್ರು. ಟ್ರೈ ಮಾಡಿದ್ದೀರಾ? ಟ್ರೈ ಮಾಡಿದೆ. ಈಗ ಸದ್ಯಕ್ಕೆ ಅವಕಾಶ ಇಲ್ಲ ಅಂದರು. ಆಮೇಲೆ ನಮ್ಮ ದರ್ಶನ್ ಅಣ್ಣನ ಅಲ್ಲಿ ನೋಡೋದಕ್ಕಿಂತ ನಾನು ಹೊರಗಡೆ ಅವ್ರ ಮನೆಗೆ ಹೋಗಿ ಅವ್ರ ಆಶೀರ್ವಾದ ತಗೊಂಡು ಅದು ನನಗೆ ತುಂಬ ಇಷ್ಟ. ಸರ್ ಇವಾಗ ಇಲ್ಲಿ ಇದು ಅಲ್ಲಿ ಥಿಯೇಟರ್ ಅಲ್ಲಿ ದರ್ಶನ್ ಸರ್ ಎಷ್ಟು ವಿಜುವಲ್ಸ್ ಬಿಟ್ಟಿದ್ದೋ ನಿಮಗೂ ಅಷ್ಟೇ ಬೀಳ್ತಾ ಇತ್ತು. ಅದು ನಾವು ನೋಡಿದ್ವಿ, ಎಲ್ಲ ವಿಟ್ನೆಸ್ ಮಾಡಿದ್ವಿ. ಎಲ್ಲರೂ ಹೇಳ್ತಿದ್ದು ಡಮಲ್ ಡಿಮಿಲ್ದಕ ಡೆವಿಲ್ ಪಕ್ಕ ಅಂತ ನಿಮ್ಮ ಸ್ಲೋಗನೇ ಹೇಳ್ತಿದ್ರು. ಸೊ ಆ ಪ್ರೀತಿಗೆ ಏನು ಹೇಳ್ತೀರಾ? ಮೇ ಬಿ ನೀವು ನೋಡಿಲ್ಲ ಅಂತ ಇಲ್ಲ ನನಗೆ ನಾವೆಲ್ಲ ನೋಡಿದ್ವಿ, ಏನು ಅನ್ನಿಸ್ತು? ಸಖತ್ತು ಸೀನಲ್ಲೆಲ್ಲ ಫುಲ್ ವಿಜುವಲ್ಸ್ ಸಖತ್ತು ಬೇಜಾರಾಗಿದ್ದು ಅಲ್ಲೇ. ಅಯ್ಯೋ ಈ ಮೂಮೆಂಟಲ್ಲಿ ನಾನು ಇರಬೇಕಿತ್ತಲ್ಲ, ಈ ಮೂಮೆಂಟಲ್ಲಿ ನಾನು ಆಚೆ ಇರಬೇಕಿತ್ತಲ್ಲ, ಥಿಯೇಟ್ರ್ ಮಧ್ಯೆ ಅಲ್ಲಿ ಕೂತ್ಕೊಂಡು ನೋಡಬೇಕಿತ್ತಲ್ಲ, ಅದು ಎಂಜಾಯ್ ಮಾಡಬೇಕಿತ್ತಲ್ಲ ಅಂತ. ಅದನ್ನು ಇದರಲ್ಲೆಲ್ಲ ಫೋನಲ್ಲೆಲ್ಲ ನೋಡಿದಾಗ ಸಖತ್ ಖುಷಿಪಟ್ಟೆ. ಅಯ್ಯೋ ಪರವಾಗಿಲ್ಲ.